Sacrifice ratio. Sacrifice ratio is the ratio in which old partners sacrifice their shares to the new partner in case of admission of a partner. Now sacrifice ratio ಅಂದ್ರೆ ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಇರುತ್ತಲ್ಲ, ಎಕ್ಸಾಂಪಲ್ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇರ್ತದೆ, ಅಲ್ಲಿ ಎ ಅಂಡ್ ಬಿ ಅಂತ ಹೇಳಿ ಟೂ ಪಾರ್ಟ್ನರ್ಸ್ ಇದ್ದಾರೆ ಅಂತ ಇಟ್ಕೊರಿ. ಈ ಟೂ ಪಾರ್ಟ್ನರ್ಸ್, these two partners are old partners and one more partner joining to this partnership firm called C. C ಇಲ್ಲಿ ಬಂದು ಜಾಯಿನ್ ಆಗ್ತಾ ಇದ್ದಾರೆ. He is called a new partner. They are old partners and he is new partner. ಇಲ್ಲಿ ಓಲ್ಡ್ ಪಾರ್ಟ್ನರ್ಸ್ ಏನ್ ಮಾಡ್ತಾ ಇದ್ದಾರೆ, ನ್ಯೂ ಪಾರ್ಟ್ನರ್ ತಮ್ಮ ಪ್ರಾಫಿಟ್ ಒಳಗ ಸಮ್ ಪಾರ್ಟ್ ಅನ್ನ ಇವ್ರಿಗೆ ಕೊಡ್ತಾ ಇದ್ದಾರೆ, ಸಕ್ರಿಫೈಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ಸಕ್ರಿಫೈಸ್ ರೇಷಿಯೋ. ಸಕ್ರಿಫೈಸ್ ರೇಷಿಯೋ ಇಸ್ ದ ರೇಷಿಯೋ ಇನ್ ವಿಚ್ ಓಲ್ಡ್ ಪಾರ್ಟ್ನರ್ಸ್ ಸಕ್ರಿಫೈಸ್ ದೇರ್ ಪಾರ್ಟ್ ಆಫ್ ಪ್ರಾಫಿಟ್ ಟು ನ್ಯೂ ಪಾರ್ಟ್ನರ್ ಇನ್ ಕೇಸ್ ಆಫ್ ಅಡ್ಮಿಷನ್ ಆಫ್ ಅ ಪಾರ್ಟ್ನರ್ ಅಂತ ಹೇಳಿ ಹೇಳ್ತೇವೆ. ಹಾಗಾದ್ರೆ ಸಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಇಲ್ಲಿ ವೇರಿಯಸ್ ಸಿಚುವೇಶನ್ಸ್ ನಾವು ಫೇಸ್ ಮಾಡ್ತೇವೆ. Various cases ಇಲ್ಲಿ ಬರ್ತವೆ. Some cases are given here. First one, when old ratio and share of new partner is given. ಕೆಲವೊಂದು ಸಲ ಕ್ವೆಶ್ಚನ್ ಒಳಗ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್, ಯಾವಾಗಲೂ ಓಲ್ಡ್ ರೇಷಿಯೋ ಓಲ್ಡ್ ಪಾರ್ಟ್ನರ್ಸ್ ಇರ್ತದೆ, ನ್ಯೂ ರೇಷಿಯೋ ನ್ಯೂ ಪಾರ್ಟ್ನರ್ ಬಂದ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಅಂಡ್ ಶೇರ್ ಆಫ್ ನ್ಯೂ ಪಾರ್ಟ್ನರ್ ಆರ್ ಗಿವನ್. ಈ ತರ ಕೇಸಸ್ ಒಳಗ ನಾವೇನ್ ಮಾಡ್ತೇವೆ, ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ಈಸ್ ಕನ್ಸಿಡರ್ಡ್ ಆಸ್ ಸಕ್ರಿಫೈಡ್ ರೇಷಿಯೋ. ಇದೇನ್ ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆ ಇಲ್ಲ, ಜಸ್ಟ್ ಇಟ್ ಇಸ್ ಕನ್ಸಿಡರಿಂಗ್. ನಾವೇನ್ ಕನ್ಸಿಡರ್ ಮಾಡಬೇಕು, ಇಲ್ಲಿ ಸಕ್ರಿಫೈಡ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಕೇಳಿದಾನಪ್ಪ ಅಂತಂದ್ರೆ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ಸ್ ಆ ಕ್ವಶನ್ ಒಳಗ ಇತ್ತಪ್ಪ ಅಂತಂದ್ರೆ ಕೇಸ್ ನಂಬರ್ 1 ಒಳಗ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ಈಸ್ ಕಾಲ್ಡ್ ಸಕ್ರಿಫೈಡ್ ರೇಷಿಯೋ ಇನ್ ಕೇಸ್ ನಂಬರ್ 1. ಕೇಸ್ ನಂಬರ್ 1 ಒಳಗೆ ಓಲ್ಡ್ ರೇಷಿಯೋ ಆಫ್ ಓಲ್ಡ್ ಪಾರ್ಟ್ನರ್ ಏನಾಗಿರ್ತದೆ, ಸಕ್ರಿಫೈಸ್ ರೇಷಿಯೋ ಆಗಿರ್ತದೆ. ನೆಕ್ಸ್ಟ್, ಓಲ್ಡ್ ರೇಷಿಯೋ ಅಂಡ್ ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್. ಓಲ್ಡ್ ರೇಷಿಯೋ ಕೊಟ್ಟಿದ್ದಾನೆ ಅಂಡ್ ಶೇರ್ ಅಕ್ವೈರ್ಡ್ ಬೈ ನ್ಯೂ ಪಾರ್ಟ್ನರ್. ಈ ಎರಡು ಐಟಮ್ಸ್ ಕೊಟ್ಟಿರ್ತಾನೆ ಕ್ವಶನ್ ಒಳಗೆ. ನಾವು ಈ ತರ ಕೇಸಸ್ ಒಳಗೆ ಏನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಡಿನಾಮಿನೇಟರ್ ಚೆಕ್ ಮಾಡ್ಕೋಬೇಕು. ಸಪೋಸ್ 3:20 ಅಂಡ್ 2/20 ಕೊಟ್ಟಿದ್ದಾನೆ ಅಂತ ಹೇಳಿ ಇಟ್ಕೊಳ್ಳಿ. There are two old partners X and Y and Z ಬಂದಿದೆ ಏನ್ ಮಾಡ್ತಾ ಇದ್ದಾರೆ, Mr. Z admitting into this partnership firm and his share is 1/4. 1/4 ಇವನ ಶೇರ್ ಇದೆ, ಅವನು ಬರುವಾಗ 1/4 ಶೇರ್ ತರ್ತಾ ಇದ್ದಾನೆ. ಬಟ್ ಇವರು ಓಲ್ಡ್ ಪಾರ್ಟ್ನರ್ಸ್ ಯಾರಿದಾರಲ್ಲ ಅವ್ರದ್ದು ಶೇರ್ 3/20 2/20 ಇದೆ, ಪ್ರಪೋರ್ಷನ್ ಒಳಗಿದೆ. ಬಟ್ ನಮಗೆ ಸಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಕೇಳಿದಾನ ಅಂತಂದ್ರೆ ಫಸ್ಟ್ ನಾವು ವಿ ಹ್ಯಾವ್ ಟು ಚೆಕ್ ಡಿನಾಮಿನೇಟರ್. ಇದಕ್ಕೆ ನಾವು ಡಿನಾಮಿನೇಟರ್ ಅಂತ ಹೇಳ್ತೇವೆ. ಈ ಡಿನಾಮಿನೇಟರ್ ಏನಾದ್ರು ಸೇಮ್ ಇತ್ತಂದ್ರೆ ದೆನ್ ಇಟ್ ಈಸ್ ರೇಷಿಯೋ, ಸಕ್ರಿಫೈಸ್ ರೇಷಿಯೋ ವಿಲ್ ಬಿ 3:2. ಜಸ್ಟ್ ನಾವೇನು ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ 3:2. ಓಕೆ, ಸಕ್ರಿಫೈಸ್ ರೇಷಿಯೋ ಏನಾಗಿರ್ತದೆ ಅವಾಗ 3:2 ಇರ್ತದೆ. ಡಿನಾಮಿನೇಟರ್ ಸೇಮ್ ಇರ್ತದೆ. ಇನ್ ಕೇಸ್ ಆಫ್ ಡಿನಾಮಿನೇಟರ್ ಈಸ್ ನಾಟ್ ಸೇಮ್, ಯಾವಾಗ ಡಿನಾಮಿನೇಟರ್ ಸೇಮ್ ಆಗಿರಂಗಿಲ್ಲ ಅವಾಗ ನಾವು ಡಿನಾಮಿನೇಟರ್ ನ ಸೇಮ್ ಮಾಡ್ಕೋಬೇಕಾಗ್ತದೆ. ನಾವು ಫರ್ದರ್ ನೆಕ್ಸ್ಟ್ ಕೇಸಸ್ ಒಳಗ ಯಾವ ತರ ಡಿನಾಮಿನೇಟರ್ ಅನ್ನ ಸೇಮ್ ಮಾಡ್ಕೋಬೇಕು ಅಂತ ಹೇಳಿ ನೋಡ್ತಾ ಹೋಗ್ತೇವೆ. ಓಕೆ, ಇವಾಗ ಕೇಸ್ ನಂಬರ್ 3 ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕನ್ಸರ್ನ್ ವಿತ್ ಕ್ಯಾಲ್ಕುಲೇಷನ್ ಪಾರ್ಟ್. ಕ್ಯಾಲ್ಕುಲೇಷನ್ ಪಾರ್ಟ್ ವ್ಯೂ ಪಾಯಿಂಟ್ ನೋಡಿದ್ರೆ ನಾವು ಕೇಸ್ ನಂಬರ್ 3 ಸ್ವಲ್ಪ ಇಂಪಾರ್ಟೆಂಟ್ ಅನಿಸ್ತದೆ. then case number 4 and 5, total 5 cases ಬರ್ತಾವ, 5 situations ಬರ್ತಾವ. ನಮಗೆ sacrifice ratio calculation ಮಾಡಲಿಕ್ಕೆ ಹೇಳ್ತಾನೆ. 3 is very important. ಹಾಗಾದ್ರೆ 3 ಒಳಗ ಒಂದೆರಡು ಎಕ್ಸಾಂಪಲ್ ನೋಡೋಣ. ಫಸ್ಟ್ ಒನ್ ಇಲ್ಲಿ ಏನ್ ಕೊಟ್ಟಿದ್ದಾನೆ, when old partners surrender a part of their share to new partner. when old partners, ಕೆಲವೊಂದ್ಸಲ ಓಲ್ಡ್ ಪಾರ್ಟ್ನರ್ಸ್ ತಮ್ಮ ಪಾರ್ಟ್ ಆಫ್ ಪ್ರಾಫಿಟ್ ಅನ್ನ ನ್ಯೂ ಪಾರ್ಟ್ನರ್ ಸರೆಂಡರ್ ಮಾಡ್ತಾರೆ, ಶೇರ್ ಮಾಡ್ತಾರೆ. ಅಂತ ಕೇಸಸ್ ಒಳಗೆ ಯಾವ ತರ ಕ್ವಶನ್ ಬರ್ತದೆ, ಅದಕ್ಕೆ ಸೊಲ್ಯೂಷನ್ ಯಾವ ತರ ಮಾಡಬೇಕು ಅಂತ ಹೇಳಿ ನೋಡ್ತಾ ಹೋಗೋಣ. ಸಿ ಒನ್ ಎಕ್ಸಾಂಪಲ್, D and E are partners sharing profits and losses in the ratio of 3:2. D and E sharing profits and losses in the ratio of 3:2.
they admit Mr. F. They admit Mr. F. These both partners are old partners and he is called new partner. Okay. Surrender. They admit F into partnership. D agrees to surrender half of his share and he agrees to surrender 1/4 of his share. ಇವರು ಏನು ಮಾಡ್ತಾ ಇದ್ದಾರೆ? Half of his share ಇವರು surrender ಮಾಡ್ತಾ ಇದ್ದಾರೆ. 1/4 of his share. ಮಿಸ್ಟರ್ ಇ ಏನು ಮಾಡ್ತಾ ಇದ್ದಾರೆ? surrender ಮಾಡ್ತಾ ಇದ್ದಾರೆ. ಯಾರಿಗೆ? ಮಿಸ್ಟರ್ ಎಫ್. ಓಕೆ. In surrender 1/4 of his share in favor of F. F ಗೆ ಏನು ಮಾಡ್ತಾ ಇದ್ದಾರೆ? surrender ಮಾಡ್ತಾ ಇದ್ದಾರೆ. ಕ್ಯಾಲ್ಕುಲೇಟ್ sacrifice ratio ಅಂತ ಹೇಳಿ ಕೇಳಿದಾರೆ. ಹಾಗಾದ್ರೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ನೋಡ್ರಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ರೈಟ್ ಹಿಯರ್ D and E F 3:2 ratio is the old ratio. Then surrender ratio is 1/2, 1/4. His ratio, his share is 1/4. Okay, his share is 1/4. Now F's share is not 1. F share ಕೊಟ್ಟಿಲ್ಲ. So ಇವಾಗ ನಾವು ಏನು ತಿಳ್ಕೊಬೇಕಪ್ಪ ಅಂತಂದ್ರೆ D and E are old partners. F is new partner. 3:2 is nothing but old ratio. Old partners, old ratio. ನಾವು ಯಾವಾಗಲೂ ಇದನ್ನು ಎರಡು ಪ್ಲಸ್ ಮಾಡ್ತೇವೆ. ಡಿನಾಮಿನೇಟರ್ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡ್ತೇವೆ. 3 + 2 5, 3/5, 2/5. ಓಕೆ, ಈ ತರ ನಾವು ಪ್ರಪೋರ್ಷನ್ ಒಳಗೆ ಅದನ್ನ ಕನ್ವರ್ಟ್ ಮಾಡ್ಕೋಬೇಕು. ರೇಷಿಯೋನ ಕ್ಯಾಲ್ಕುಲೇಷನ್ ಮಾಡಿ ದೆನ್ ಇದನ್ನ ಈ ಏನು ಸರೆಂಡರ್ ರೇಷಿಯೋ ಇದೆಲ್ಲ ಅದು ಆಲ್ರೆಡಿ ಗಿವನ್ ಇನ್ ಪ್ರಪೋರ್ಷನ್ 1/2 means half, then 1/4 means quarter. Okay, this is what surrender ratio, not sacrifice ratio. This is what surrender ratio. ಹಾಗಾದ್ರೆ sacrifice ratio calculation ಮಾಡಿ ಕೇಳಿದಾನೆ. The calculation formula of sacrifice ratio is equal to old share into surrender share. You can write it as surrender share. Okay, old share into surrender share ಇದನ್ನ ಎರಡು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ sacrifice ratio ಸಿಗ್ತದೆ by this formula. ಈ ಫಾರ್ಮುಲಾ ನಾವು ಯೂಸ್ ಮಾಡಿದ್ರೆ ನಮಗೆ sacrifice ratio ಸಿಗ್ತದೆ. ಇಲ್ಲಿ ಯಾರು sacrifice ratio ಕ್ಯಾಲ್ಕುಲೇಷನ್ ಮಾಡಬೇಕು ನಾವು? ಆಫ್ ಓಲ್ಡ್ ಪಾರ್ಟ್ನರ್ಸ್. ಯಾರು ಓಲ್ಡ್ ಪಾರ್ಟ್ನರ್ಸ್ ಇರ್ತಾರೋ ಅವರ sacrifice ಮಾಡ್ತಿರ್ತಾರೆ. So D and E are old partners, so we have to calculate the sacrifice ratio of D and E. So right here Mr. D's sacrifice ratio is old share ಎಷ್ಟಿದೆ ನೋಡ್ರಿ sacrifice ratio D ದ 3/5 old ratio, old share or old ratio is same. Old ratio ತಗೊಂಡಿದ್ದೇವೆ. Then multiplied with surrender ratio or surrender share. Surrender share ಎಷ್ಟಿದೆ? 1/2. Okay, we can calculate. ಮಲ್ಟಿಪ್ಲಿಕೇಶನ್ ಇದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತೇವೆ. ಮೈನಸ್ ಪ್ಲಸ್ ಇದ್ರೆ ನಾವು ಎಲ್ಸಿಎಂ ತೆಗೆದು ಕ್ಯಾಲ್ಕುಲೇಷನ್ ಮಾಡ್ತೇವೆ. ನಾವು ಮಲ್ಟಿಪ್ಲೈ ಇತ್ತಂದ್ರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತಂದ್ರೆ ಡೈರೆಕ್ಟ್ ಮಲ್ಟಿಪ್ಲೈ ಮಾಡ್ತಾ ಇದ್ದೇವೆ. 3 1s are 3, then 5 2s are 10. 3 1s are 3, 5 2s are 10. Therefore D's sacrifice ratio is 3/10. Okay, next we have to find out E's share sacrifice ratio. E is equal to his old share. Old share ಎಷ್ಟಿದೆ ನೋಡ್ರಿ? 2/5 multiplied with his share surrender share is 1/4. Okay, we can multiply with this. 2 into 1 or 2 1s are 2 divided by 5 4s are 20. 5 4s are 20. Then we need to do that. ಏನು ಮಾಡಬೇಕು ನೋಡ್ರಿ ಇವಾಗ ಇದು ಏನು ಡಿನಾಮಿನೇಟರ್ ಇದೆ ಅಲ್ಲ 10 and 20 ಬಂದಿದೆ. ಓಕೆ, to plus this 3/10 and 2/20 ಇದೆ. ಯಾವಾಗಲೂ ನಾವು ರೇಷಿಯೋ ಫೈಂಡ್ ಔಟ್ ಮಾಡಬೇಕಂತಂದ್ರೆ these denominator should be same. ಈ ಡಿನಾಮಿನೇಟರ್ ಏನಿರ್ತದಲ್ಲ ಅದು ಯಾವಾಗಲೂ ಸೇಮ್ ಇರಬೇಕು.
ನೋಡ್ರಿ ಯಾವ್ದು ಹೆಚ್ಚಿಗೆ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಬರಕಿಲ್ಲ, ಯಾವ್ದು ಕಡಿಮೆ ಇದೆ ಅದನ್ನ ನಾವು ಹೆಚ್ಚಿಗೆ ಮಾಡಬಹುದು. ಸೊ 10 is less here, 20 is more. So we have to increase this value to 20. ಇದೇನ್ 10 ಇದೆಯಲ್ಲ ಇದನ್ನ ನಾವು 20 ಮಾಡಬೇಕಾಗಿದೆ. 20 ಮಾಡಬೇಕಂತಂದ್ರೆ 10 ಇಂದ ಎಷ್ಟಕ್ಕೆ ಮಲ್ಟಿಪ್ಲೈ ಮಾಡಿದ್ರೆ 20 ಆಗ್ತದೆ ನೋಡ್ರಿ. 10 to the 20. So 10 to the what? 20. We can see that 3 to the 6. ಇದನ್ನ ಮತ್ತೆ ಮಲ್ಟಿಪ್ಲೈ ಮಾಡಿ ಎಷ್ಟರಿಂದ ನಾವು ಮಲ್ಟಿಪ್ಲೈ ಮಾಡಿ ಸೇಮ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ನಾವು ಇದರಿಂದ ಮಲ್ಟಿಪ್ಲೈ ಮಾಡಬೇಕು. 3 to the 20, 3 to the 6 divided by 20. Okay, divided by 20 ಆಗಿ ಇದನ್ನ ಆಲ್ರೆಡಿ 20 ಮಾಡ್ಕೊಂತಾ ಇದ್ದೇವೆ. ಓಕೆ, 2 upon 20. ಇದರೊಳಗೆ ಏನು ಚೇಂಜಸ್ ಆಗಿಲ್ಲ, ಯಾಕಂದ್ರೆ ಇದು ಇನ್ಕ್ರೀಸ್ ವ್ಯಾಲ್ಯೂ ಆಲ್ರೆಡಿ ಇನ್ಕ್ರೀಸ್ಡ್ ಇದೆ. ಸೊ ಇದನ್ನ ನಾವು ಮತ್ತೆ ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ we can now we can see both of denominator is same. ಇವಾಗ ಎರಡು ಡಿನಾಮಿನೇಟರ್ಸ್ ಏನಾಗಿದಾವೆ, ಸೇಮ್ ಆಗಿದಾವೆ. ಯಾವಾಗ ಡಿನಾಮಿನೇಟರ್ ಸೇಮ್ ಇರ್ತದೋ ಅವಾಗ ರೇಷಿಯೋ ನಮ್ದು ಕರೆಕ್ಟ್ ಆಗಿರ್ತದೆ. ರೇಷಿಯೋ ಏನಂತ ಹೇಳೋದು ನಾವಿಲ್ಲಿ 6:2 ಆರ್ ಇದು ಕೂಡ ಕಟ್ ಆಗ್ತದೆ ಒಂದೇ ಟೇಬಲ್ ಒಳಗೆ. 2 3s are 6, 2 1s are 2. ಓಕೆ, ಒಂದೇ ಟೇಬಲ್ ಒಳಗೆ ಕಟ್ ಮಾಡ್ರಿ. 2 3s are 6, 2 1s are 2. We can say that sacrifice ratio of D and E is, therefore sacrifice ratio of D and E is 3:1. 3:1, or you can say that 6:2. Okay, this is what one example of case number 3. Next, case number 4. Case number 4 ನೋಡೋಣ. Case number 4, when old ratio and new ratio are given. When old ratio and new ratio are given. ಯಾವಾಗ ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಕೊಟ್ಟಿರ್ತಾನೋ ಅವಾಗ ನಾವು ಮತ್ತೆ sacrifice ratio ಕ್ಯಾಲ್ಕುಲೇಷನ್ ಮಾಡುವಂತ ಪ್ರೊಸೆಸ್ ಚೇಂಜ್ ಆಗ್ತದೆ. ಸೊ ಟೇಕ್ ವಿತ್ one example. One example is Ganesh and Girish are partners sharing profits and losses in the ratio of 3:2. Ganesh and Girish are partners sharing profits and losses in the ratio of 3:2. Okay, they admit Mahesh, who is new partner here, Mahesh. They admit Mahesh into partnership. The new profit sharing ratio is 4:3:3. Okay, calculate sacrifice ratio of old partners are Ganesh and Girish. Okay, old ratio kodidane. This is what old ratio or old share of old partners. We can say that 3/5. 5 3 plus 2 5, 2/5. Okay, this is what old ratio. Then new ratio idenri NPSR anta helteve ನಾವು. New profit sharing ratio, or we can say that new ratio. Okay, new ratio ಎಷ್ಟಿದೆ? 4/4 plus 3 7, 7 plus 3 10, 4/10, 3/10, 3/10. Okay, this is what new ratio. ಹಾಗಾದ್ರೆ sacrifice ratio in case of 4 number 4 ಒಳಗೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡೋದು ಅಂದ್ರೆ sacrifice ratio is equal to formula. Write the formula: old share minus new share, or we can say that NPSR or new share. OPSR NPSR ಅಂತ ಹೇಳಿರ್ತಾರೆ. old profit sharing ratio, new profit sharing ratio, or we can say that old share minus new share. old share ಒಳಗೆ new share ಮೈನಸ್ ಮಾಡಿದ್ರೆ ನಮಗೆ sacrifice ratio ಬರ್ತದೆ. ಹಾಗಾದ್ರೆ ಗಣೇಶ್ ಇದ್ದಾರೆ, ಅವ್ರದ್ದು ಫಸ್ಟ್ ನಾವು sacrifice ratio ಕ್ಯಾಲ್ಕುಲೇಷನ್ ಮಾಡೋಣ. ಮಿಸ್ಟರ್ ಗಣೇಶ್ sacrifice ratio ಏನು ಬರ್ತದೆ ನೋಡ್ರಿ ಅವ್ರದ್ದು. old share of Ganesh is 3/5 minus
ಆರ್ ನ್ಯೂ ಶೇರ್ ಎಷ್ಟಿದೆ 4/10 4/10 ಅದೇ ತರ ಇದನ್ನ ಮೈನಸ್ ಮಾಡ್ರಿ ಇವಾಗ ಇಲ್ಲಿ this is not proportion in this between these two proportion ಈ two proportion ನಡುವೆ ಏನಿದೆ minus value ಇದೆ we have to deduct this proportion in this proportion ಈ proportion ಒಳಗೆ ನಾವು ಈ proportion ಅನ್ನು ಮೈನಸ್ ಮಾಡಬೇಕಾಗಿದೆ ಇಲ್ಲಿ proportion ಯಾವಾಗಲೂ ನಾವು ಮೈನಸ್ ಅಥವಾ ಪ್ಲಸ್ ಮಾಡಬೇಕಂತಂದ್ರೆ ಫಸ್ಟ್ LCM ಫೈಂಡ್ ಔಟ್ ಮಾಡಬೇಕು LCM we need to calculate LCM of these both values ಈ ಎರಡು ವ್ಯಾಲ್ಯೂಸ್ ಏನಿದಾವಲ್ಲ ಇದರಿಂದ ನಾವು LCM ಫೈಂಡ್ ಔಟ್ ಮಾಡಬೇಕು LCM ಆಲ್ರೆಡಿ ನಿಮಗೆ ಗೊತ್ತಿದೆ ಯಾವ ತರ ಕ್ಯಾಲ್ಕುಲೇಷನ್ ಮಾಡ್ತಾರೆ ಅಂದ್ರೆ ಫಸ್ಟ್ 10 ಟೇಬಲ್ ತಗೊಳ್ಳಿ 10 1 ಟೇಬಲ್ 10 1 10 ಏನು ಇದು ವ್ಯಾಲ್ಯೂ ಇದೆ ಅಲ್ಲ 10 ಇದು 5 ಟೇಬಲ್ ಒಳಗೆ ಇದೆ ನೋಡಿ 5 1 5 2 10 so 5 ಟೇಬಲ್ ಒಳಗೂ ಇದೆ so we can say that LCM of these both value is 10 5 2s are 10 10 1s are 10 okay 5 2s are 10 10 1s are 10 अब ಎಷ್ಟರಿಂದ ಮಲ್ಟಿಪ್ಲೈ ಮಾಡುತ್ತದೋ ಅದನ್ನ ಇಲ್ಲಿ ಬರೆಯಿರಿ ಓಕೆ 3 2s are ಈ 2 ಎಲ್ಲಿಂದ ಬರುತ್ತೆ 5 2s are 6 so we have to write here 10 1 ಇದು ಒಂದು ಎಲ್ಲಿಂದ ಬರುತ್ತೆ 10 1s are 10 so we have to write here 3 multiplied by 2 is 6 minus ಯಾಕಂದ್ರೆ ಇದು ಮೈನಸ್ ಇದೆ we have to write minus here 4 1s are 4 now the simplified ratio of Ganesh is 6 minus 4 is 2/10 okay 2/10 ಅದೇ ತರ Girish his old ratio ಎಷ್ಟಿದೆ ನೋಡ್ರಿ 2/5 minus 3/10 okay now we have to again calculate LCM ಇಲ್ಲಿ ಕೂಡ ಎರಡು ವ್ಯಾಲ್ಯೂಸ್ ಸೇಮ್ ಇದಾವ of course we have to take 10 is LCM 10 ಬರ್ತದೆ ಯಾಕಂದ್ರೆ ಇಲ್ಲಿ ಕೂಡ 10 ಬಂದಿದೆ ಇಲ್ಲಿ ಕೂಡ 10 ಬರ್ತದೆ okay 5 2s are 10 10 1s are 10 okay 5 2s are 10 10 1s are 10 then multiply with this 2 2s are 4 minus ಇಲ್ಲಿ minus ಇದೆ minus ಬರೀರಿ 3 1s are 3 therefore 4 minus 1 is 1/10 now sacrifice ratio of Girish and Ganesh is therefore sacrifice ratio of Ganesh and Girish is ಎಷ್ಟಾಗ್ತದೆ 2/10 1/10 2/10 ಇದೆ 1/10 ಇದೆ we can say that 2:1 ಡಿನಾಮಿನೇಟರ್ ಬಿಟ್ಟು 2:1 ರೇಷಿಯೋ ಒಳಗೆ ಯಾವಾಗಲೂ ನಾವು ಡಿನಾಮಿನೇಟರ್ ತಗೊಳ್ಳಂಗಿಲ್ಲ so 2:1 is sacrifice ratio of old partners Ganesh and Girish okay next take one more example on fifth case or ಇದ ಕೇಸ್ ಒಳಗೆ ಇನ್ನೊಂದು ಎಕ್ಸಾಂಪಲ್ ಮಾಡೋಣ ಓಕೆ ನಂಬರ್ 4 ಸಾಕಷ್ಟು ಸಲ ಈ ಎಕ್ಸಾಂಪಲ್ ಈ ಕೇಸ್ ಮೇಲೆ ಸಾಕಷ್ಟು ಸಲ ಎಕ್ಸಾಮ್ ಗೆ ಕ್ವೆಶ್ಚನ್ ಬಂದಿದೆ ಸೊ ವಿ ನೀಡ್ ಟು ಟೇಕ್ A, B are partners sharing profits and losses in the ratio of 3:2. A and B are partners sharing profits and losses in the ratio of 3:2. Then they admit C into the partnership and all partners share profits and losses equally. This is what old ratio. These two partners are old partners. New partner ಯಾರಾದ್ರೆ ಮಿಸ್ಟರ್ ಸಿ ಇದಾನೆ. ಇವರು ಬಂದು ಜಾಯಿನ್ ಆಗ್ತಾ ಇದ್ದಾರೆ. ಅವರು ಬಂದು ಜಾಯಿನ್ ಆದ್ಮೇಲೆ ಏನು ಮಾಡ್ತಾ ಇದ್ದಾರೆ ಅವರು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಒಂದು ಅಗ್ರಿಮೆಂಟ್ ಮಾಡ್ಕೊತಾ ಇದ್ದಾರೆ. ಪ್ರಾಫಿಟ್ ಅಂಡ್ ಲಾಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ಯಾವಾಗ ಈಕ್ವಲ್ ಆಗಿ ತಗೊಂತಾರಲ್ಲ ಅವಾಗ ನಾವು 1:1 ಎಷ್ಟು ಜನ ಪಾರ್ಟ್ನರ್ಸ್ ಇರಲಿ 1:1 ಅಂತ ಹೇಳಿ ತಗೊಂತ ಹೋಗ್ಬೇಕು. ಎಷ್ಟು ಜನ ಪಾರ್ಟ್ನರ್ ಇದ್ದಾರೆ ನೋಡ್ರಿ 1
1:1 1:1 therefore 3 partners ಇದ್ದಾರೆ 4 ಜನ ಇದ್ರೆ 1:1 ತಗೊಳ್ತಾರೆ 5 ಜನ ಇದ್ರೆ ಕೂಡ ಅಷ್ಟೇ 2 partners ಇದ್ರೂ ಕೂಡ 1:1 ಈಕ್ವಲ್ ಆಗಿ ತಗೊಳ್ತಾ ಇದ್ದಾರೆ this is what new ratio new share or new ratio ಇದೆಷ್ಟಾಗ್ತದೆ ನೋಡಿ 3/5 2/5 this one is 1/3 1/3 1/3 okay now we can calculate sacrifice ratio is equal to old share or old ratio minus new share or new ratio okay old share ಯಾರು ಕ್ಯಾಲ್ಕುಲೇಟ್ ಮಾಡಬೇಕು ನಾವು sacrifice ratio Mr. A and Mr. B so calculate of Mr. A old share ಎಷ್ಟಿದೆ ನೋಡಿ Mr. A is 3/5 minus new share 1/3 now we have to calculate LCM of these both values ಈ ಎರಡು ವ್ಯಾಲ್ಯೂಸ್ ಏನಿದಾವಲ್ಲ ಅದರ ಮೇಲೆ ನಾವು LCM ಫೈಂಡ್ ಔಟ್ ಮಾಡಬೇಕಾಗ್ತದೆ LCM ಫೈಂಡ್ ಔಟ್ ಮಾಡ್ರಿ LCM ಫೈಂಡ್ ಔಟ್ ಮಾಡಲಿಕ್ಕೆ ಇದರೊಳಗೆ ಯಾವುದು ಲಾರ್ಜೆಸ್ಟ್ ವ್ಯಾಲ್ಯೂ ಇರ್ತದಲ್ಲ ಅದರಿಂದ ಮಲ್ಟಿಪ್ಲೈ ಆ ಟೇಬಲ್ ಅನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗೋದು 5 1 5 ಆ 5 ಏನಿದೆ ಅಲ್ಲ 3 ಟೇಬಲ್ ಒಳಗಿಲ್ಲ ಸೊ ನೆಕ್ಸ್ಟ್ ಜಂಪ್ ಟು ನೆಕ್ಸ್ಟ್ ನಂಬರ್ 5 2 10 10 ಕೂಡ ಈ 3 ಟೇಬಲ್ ಒಳಗಿಲ್ಲ ಸೊ ಲಿವ್ ಇಟ್ ನೆಕ್ಸ್ಟ್ 5 3 15 15 3 ಟೇಬಲ್ ಒಳಗಿದೆ ನೋಡಿ 3 5 15 ಸೊ ಈ ಟೇಬಲ್ ಮತ್ತೆ 5 and 3 ಟೇಬಲ್ ಎರಡು ಟೇಬಲ್ ಒಳಗೆ ಮಿನಿಮಮ್ ವ್ಯಾಲ್ಯೂ ಸಿಗ್ತಾ ಇದೆ ಸೊ ಇಟ್ ಈಸ್ ಕಾಲ್ಡ್ LCM ಯಾವ ತರ ಬರ್ತಾ ಇದೆ ನೋಡಿ 5 1 5 3 ಟೇಬಲ್ ಒಳಗೆಲ್ಲ ಬಿಡ್ರಿ 5 2 10 3 ಟೇಬಲ್ ಒಳಗೆಲ್ಲ ಬಿಡ್ರಿ then 5 3 15 ಇದೆ so we can take that LCM is 15 5 3 15 3 5 15 okay ಇವಾಗ ಇದನ್ನ ಎರಡು ಮಲ್ಟಿಪ್ಲಿಕೇಶನ್ ಮಾಡ್ರಿ 3 3 9 ಇಲ್ಲಿ ಮೈನಸ್ ಇದೆ ಮೈನಸ್ ವ್ಯಾಲ್ಯೂ 3 1 5 5 now 9 minus 5 4/15 therefore A's sacrifice ratio is 4/15 next one Mr. B's share old share is 2/5 minus new share is 1/3 now we can say that LCM of these both value is same as above 15 okay 5 3 15 3 5 15 ಎಷ್ಟರಿಂದ ನಾವು ಮಲ್ಟಿಪ್ಲೈ ಮಾಡಿದ್ರೆ 15 ಬರ್ತದೆ ಅಂತ ಹೇಳಿ ಇಲ್ಲಿ ಬರೀ ಓಕೆ 2 3 6 minus 1 5 5 now 6 minus 5 is 1 15 as it is 15 now we can say that sacrifice the ratio of A and B is 4:1 denominator ಬಿಟ್ಬಿಡ್ರಿ ಇದು ತಗೋರಿ nominator ಅಷ್ಟೇ ತಗೋರಿ 4:1 okay this is what the calculation of sacrifice ratio with 4 cases 4 cases ನಾವು ನೋಡಿದ್ದೇವೆ ಇನ್ನೊಂದು ಕೇಸ್ ಇಂಪಾರ್ಟೆಂಟ್ ಕೇಸ್ ಇದೆ ಫಿಫ್ತ್ ಒನ್ ಕೇಸ್ ನಂಬರ್ 3 4 and 5 are very important view point of exam point of view ನೋಡಿದ್ರೆ ನಾವು 3 4 5 ವೆರಿ ಇಂಪಾರ್ಟೆಂಟ್ ಆಗ್ತದೆ ಇದರ ಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ ಓಕೆ ನಾನು ಕ್ವೆಶ್ಚನ್ ಏನು ಡಿಕ್ಟೇಟ್ ಮಾಡ್ತಾ ಇದ್ದೀನಲ್ಲ ಅದನ್ನ ಬರೋದು ಕ್ವೆಶ್ಚನ್ ಇಲ್ಲಿ ಆಗ್ತಾ ಇಲ್ಲ ಓಕೆ see you in the next class